ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಯಾವ ರೀತಿಯಾದ ಫೀಲಿಂಗ್ಸ್ ಇದೆ, ಏನ್ ಯೋಚನೆ ಮಾಡ್ತಿರ್ತಾರೆ ನಿಮ್ ಬಗ್ಗೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ಗೆ ಏನ್ ಫೀಲಿಂಗ್ಸ್ ಇದೆ ಇವ್ರ ಮೇಲೆ ಅಂತ ತಿಳಿಸಿ. ಅಂಡ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸದ್ಯದ ಪರಿಸ್ಥಿತಿಗೆ ನಿಮ್ಮ ವ್ಯಕ್ತಿಗೆ ಏನ್ ಫೀಲಿಂಗ್ಸ್ ಇದೆ ಅಂಡ್ ಅವ್ರು ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ ಬಗ್ಗೆ. ಆಕ್ಚುಲ್ ಆಗಿ ಈ ಪರ್ಸನ್ಗೆ ಇಲ್ಲಿ ಕಮಿಟ್ಮೆಂಟ್ ಬೇಕಾಗಿದೆ. ಒಂದು ಮ್ಯಾರೇಜ್ ಇರ್ಬೋದು, ಅಥವಾ ಈ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಿರ್ಬೋದು, ಅಥವಾ ಈ ಕಮಿಟ್ಮೆಂಟ್ ನ ಮ್ಯಾರೇಜ್ ಆಗಿದೆ ನಿಮಗೆ, ಬಟ್ ಏನು ಮುಂದೆ ಫಾರ್ವರ್ಡ್ ಆಗ್ತಿಲ್ಲ ಅಂತಂದ್ರೆ ಅದನ್ನ ಯಾವ್ದಾದ್ರು ಒಂದು ಸ್ಪೆಷಲ್ ಆಗಿ ಈ ಸಿಚುವೇಶನ್ ನ ತಗೊಂಡು ಹೋಗೋದು, ಸಿಚುವೇಶನ್ ಅನ್ನೋದಕ್ಕಿಂತ ಈ ರಿಲೇಶನ್ಶಿಪ್ ನ ತಗೊಂಡು ಹೋಗೋದು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಈ ಈ ಥಾಟ್ಸ್ ಅಲ್ಲಿ ನಿಮ್ಮ ವ್ಯಕ್ತಿ ಸ್ಟಕ್ ಆಗಿದ್ದಾರೆ. ಅಥವಾ ಕೆಲವರು ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ನಿಮ್ಗೆ ಇಲ್ಲಿ ಪ್ರಪೋಸಲ್ ಬರೋ ಚಾನ್ಸಸ್ ಇದೆ. ಪ್ರಪೋಸ್ ನ ಅಪ್ರೋಚ್ ಮಾಡ್ತಾರೆ ನಿಮ್ಗೆ. ಸೊ ಈ ತರ ಥಿಂಕಿಂಗ್ ಪ್ರಾಸೆಸ್ ಅಲ್ಲಿ ಈ ವ್ಯಕ್ತಿ ಸ್ಟಕ್ ಆಗಿದ್ದಾರೆ. ಅಂಡ್ ಇನ್ ಕೆಲವರು ಸಡನ್ ಅನ್ನೋ ಸಿನ್ಸ್ ಒಂದು 4 months ಇಂದ 4 weeks ಇಂದ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ನೀವು. ಸೊ ಹಾಗಾಗಿ ಯಾವ ರೀತಿ ಇದನ್ನ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದು ಅಥವಾ ಕನೆಕ್ಟ್ ಆಗೋದು ಅನ್ನೋ ರೀತಿಲಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ ಕೆಲವರು ಟೈಮ್ ಕೊಡೋ ವಿಚಾರದಲ್ಲೂ ಸಹ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆನಾ? ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಒಂದು ಈಸಿ ಲೈಫ್ ಅನ್ನೋದನ್ನ ಲೀಡ್ ಮಾಡ್ಬೇಕು ನಿಮ್ ಜೊತೆನಲ್ಲಿ. ಅಂಡ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಸಮಥಿಂಗ್ ನ್ಯೂ ಬಿಗಿನಿಂಗ್ ಈ ರಿಲೇಶನ್ಶಿಪ್ ವೈಸ್ ಅಲ್ಲಿ, ಸಮಥಿಂಗ್ ನ್ಯೂ ಬಿಗಿನಿಂಗ್. ಅಥವಾ ನೀವು ಫ್ರೆಂಡ್ಸ್ ಆಗಿದ್ದೀರಾ ಅಂತಂದ್ರೆ ಇದನ್ನ ಪ್ರಪೋಸಲ್ ಕೊಟ್ಟು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು, ರಿಲೇಶನ್ಶಿಪ್ ನ ಮಾಡ್ಕೊಳ್ಬೇಕು. ಈ ರೀತಿಯಾದಂತ ಥಾಟ್ಸ್ ಈ ವ್ಯಕ್ತಿ ಥಾಟ್ಸ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಅಂಡ್ ಕೆಲವರಿಗೆ ಮ್ಯಾರೇಜ್ ಅಂಡ್ ಹ್ಯಾಪಿ ಫ್ಯಾಮಿಲಿ ಅನ್ನೋದು ಬೇಕಾಗಿದೆ. ಓಕೆನಾ? ಈ ಆಲ್ರೆಡಿ ನೀವು ತುಂಬಾ ದಿನದಿಂದ ಕೆಲವರು ವೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಕಾಣ್ತಾ ಇದೆ ಈ ಕಮಿಟ್ಮೆಂಟ್ಗೋಸ್ಕರ. ಸೊ ಇದು ಸದ್ಯದಲ್ಲೇ ನಿಮ್ಮ ವ್ಯಕ್ತಿ ಕಡೆಯಿಂದ ಈ ಕಮಿಟ್ಮೆಂಟ್ ಸಿಗೋ ಚಾನ್ಸಸ್ ನಿಮ್ಗೆ ತುಂಬಾನೇ ಇದೆ. ಆಲ್ರೆಡಿ ಇಲ್ಲಿ ನೀವು ನಿಮ್ಮ ವ್ಯಕ್ತಿ ಇಲ್ಲಿ ಡಿಸ್ಕಸ್ ಮಾಡಿರ್ಬೋದು, ಬಟ್ ಜಡ್ಜ್ಮೆಂಟ್ ಅನ್ನೋದು ಸರಿಗ್ ಬಂದಿಲ್ಲ ಅನ್ನೋದು ಕಾಣ್ತಾ ಇದೆ. ಕೆಲವ್ರ ಪೇರೆಂಟ್ಸ್ ಕಡೆಯಿಂದ, ಅಪೋಸಿಟ್ ಪೇರೆಂಟ್ಸ್ ಕಡೆಯಿಂದ ಅವ್ರ ಈ ಅಪ್ರೋಚ್ ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಮ್ ಫೈನಾನ್ಷಿಯಲಿ ಇಶ್ಯೂಸ್ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಈ ವಿಚಾರವಾಗಿ ಈ ತರ ಈಗ ಫ್ಯಾಮಿಲಿನಲ್ಲಿ ಯಾರು ಒಪ್ಕೊಂಡ್ಲಿಲ್ವಲ್ಲ, ಹಾಗಾಗಿ ಈ ವ್ಯಕ್ತಿ ಇಲ್ಲಿ ತುಂಬಾ ಹಾರ್ಡ್ ಆಗಿ ವರ್ಕ್ ಮಾಡ್ಬೇಕು. ಸೊ ಆಗ ಒಂದು ವ್ಯಾಲ್ಯೂ ಅನ್ನೋದು ಸಿಗುತ್ತೆ ಅನ್ನೋದು ಒಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈ ವಿಚಾರನ. ಓಕೆನಾ? ಬಟ್ ಅವ್ರಿಗೆ ಮೋಸ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ, ಬಿಟ್ಟೋಗ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಬಟ್ ಸ್ವಲ್ಪ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಈಗ. ಬಟ್ ಡೆಫಿನೆಟ್ಲಿ ಯಾರೆಲ್ಲ ಸಿಂಗಲ್ಸ್ ಇದ್ದೀರಲ್ಲ, ನಿಮ್ಮ ಫ್ರೆಂಡ್ ಕಡೆಯಿಂದಾನೇ ನಿಮ್ಗೆ ಅಪ್ರೋಚ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅಥವಾ ಸಡನ್ ಆಗಿ ನಿಮ್ಮ ವ್ಯಕ್ತಿನೇ ನಿಮ್ಗೆ ಟೈಮ್ ಕೊಡೋ ಚಾನ್ಸಸ್ ತುಂಬಾ ಇದೆ. ಈಗ ಇಷ್ಟು ದಿನದಿಂದ ನೀವು ಟೈಮ್ಗೋಸ್ಕರ ಫೈಟ್ ಮಾಡ್ತಿದ್ರಿ ಅಂತ ಕಾಣಿಸ್ತಿದೆ. ಸೊ ಅದು ಫುಲ್ಫಿಲ್ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ಇಲ್ಲಿ.
ಅಂಡ್ ಈ ಓವರ್ ಆಲ್ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ಸ್ವಲ್ಪ ಚೇಂಜಸ್ ಅನ್ನೋದನ್ನ ನೋಡ್ತೀರಾ ಒಂದು ಪಾಸಿಟಿವ್ ವೇನಲ್ಲಿ. ಓಕೆ, ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಫೈ ಮಾಡಿ. ಆಕ್ಚುಲಿ ತುಂಬಾ ಜನಕ್ಕೆ ಅಪ್ರೋಚ್ ಆಗಿದೆ, ನಿಮ್ಮ ಪರ್ಸನ್ ನಲ್ಲಿ ಆಗಿರುವಂತ ಪಾಸಿಟಿವ್ ಚೇಂಜಸ್ ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದನ್ನ ನಿಮಗೆ ನಂಬೋದಿಕ್ ಆಗ್ತಿಲ್ಲ, ಇದು ಇವ್ರೇನಾ ಈ ರೀತಿ ಅನ್ಬಿಟ್ಟು. ಅಥವಾ ಸಡನ್ ಕಾಂಟ್ಯಾಕ್ಟ್ ಇದೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ಲ, ಸಡನ್ ಕಾಂಟ್ಯಾಕ್ಟ್ ಅನ್ನೋದಿದೆ. ಓಕೆನಾ, ಎಕ್ಸ್ಪ್ರೆಸ್ ಮಾಡ್ತಾರೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರ ಫೀಲಿಂಗ್ಸ್ ನ. ಅಂಡ್ ಸದ್ಯಕ್ಕೆ ನೀವು ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ತಗೊಳ್ಳೋ ರೀತಿಲಿ ಆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೇನು ಗೊತ್ತಿಲ್ಲ ಅನ್ನೋ ರೀತಿಲಿ. ಯಾರಿಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಚೇಂಜಸ್ ಬಂದಿದೆಯಲ್ವಾ ಅವರಿಗೆ. ಅಂಡ್ ಇನ್ ಕೆಲವರು ನೀವು ಓಪನ್ ಅಪ್ ಆಗ್ತಿಲ್ಲ ನಿಮ್ಗೆ ಗೊತ್ತಿದ್ರು. ಅಂಡ್ ನಿಮ್ಮ ಪರ್ಸನ್ ಅಷ್ಟೇ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಬಿಕಾಸ್ ನೀವು ನಂಬೋದಿಲ್ಲ ಅವ್ರನ್ನ. ನಿಮಗೆ ಡೌಟ್ಸ್ ಅನ್ನೋದು ತುಂಬಾನೇ ಇದೆ ಆ ವ್ಯಕ್ತಿ ಮೇಲೆ. ಸಮ್ಟೈಮ್ಸ್ ಅವರ ಬಿಹೇವಿಯರ್ ಬಂದು ರೂಡ್ ಆಗಿ ಬಿಹೇವ್ ಮಾಡ್ಬಿಡ್ತಾರೆ, ಅಥವಾ ನಿಮ್ಮನ್ನ ಕಂಟ್ರೋಲ್ ಮಾಡೋದಿರ್ಬೋದು, ಅಥವಾ ಓವರ್ ಪೊಸೆಸಿವ್ನೆಸ್ ಈ ರೀತಿ ಎಲ್ಲ ತೋರಿಸಿದಾಗ ನಿಮಗೆ ಆ ವಿಚಾರದಲ್ಲಿ ನಂಬೋದಿಕ್ಕೆ ಆಗೋದಿಲ್ಲ. ಇವ್ರು ನನ್ನನ್ನು ಇಷ್ಟು ಇಷ್ಟ ಪಡ್ತಾರ, ಅಥವಾ ಇವ್ರು ಇಷ್ಟು ಚೇಂಜಸ್ ನ ತಗೊಂಡ್ ಬರ್ತಾರ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮಗೆ ಡೌಟ್ಸ್ ಇರೋದ್ರಿಂದ ಅದು ಅವ್ರಿಗೆ ಗೊತ್ತಿದೆ ನೀವು ನಂಬಲ್ಲ ಅಂತ ಅಂದ್ಬಿಟ್ಟು. ಅವರು ಸಹ ಕೆಲವು ಸಲ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾರೆ. ಬಟ್ ಓಕೆ, ಅವ್ರಿಗೆ ಕ್ಲಾರಿಟಿ ಇದೆ ಯಾವ ರೀತಿ ಹೇಗೆ ಇದ್ ಮಾಡ್ಕೊಳ್ಬೇಕು ಅನ್ನೋ ಕ್ಲಾರಿಟಿ ಇರೋದ್ರಿಂದ ನಿಯರ್ ಬೈ ಫ್ಯೂಚರ್ ನಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಎಕ್ಸ್ಪ್ರೆಸ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ಬೋದು, ಹೇಗೆ, ಏನು, ಎತ್ತ ಅಂತ ಅಂದ್ಬಿಟ್ಟು. ಓಕೆನಾ, ಇನ್ನು ಕೆಲವು ಸಲ ನಿಮ್ಮ ಪಾರ್ಟ್ನರೇ ನಿಮ್ಮ ಹತ್ರ ಓವರ್ ಆಗಿ ರಿಯಾಕ್ಟ್ ಮಾಡ್ತಿರ್ತಾರೆ. ಅವ್ರಿಗೆ ಎಲ್ಲಾ ಗೊತ್ತು, ಅವ್ರಿಗೆ ಗೊತ್ತಿಲ್ದಿಲ್ದಿರ ಇರೋದು ಏನೂ ಇಲ್ಲ ಅನ್ನೋ ತರ. ಅದನ್ನೆಲ್ಲ ನಿಮ್ಗೆ ತಗೊಳೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ಇಲ್ಲಿ ನೀವು ವೇಟ್ ಮಾಡ್ತಾ ಇದ್ದೀರಾ ಈ ರಿಲೇಶನ್ಶಿಪ್ ವೈಸ್ ಆಗ್ಲಿ, ಈ ಫ್ರೆಂಡ್ಶಿಪ್ ವೈಸ್ ಆಗ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ಬರ್ಬೇಕು ಅಂತ. ಬಟ್ ಇಲ್ಲಿ ಸಮ್ ಟೈಮ್ಸ್ ಕಾಂಟ್ಯಾಕ್ಟ್ ಆಗುತ್ತೆ, ಸಮ್ ಟೈಮ್ಸ್ ಆನ್ ಅಂಡ್ ಆಫ್ ಇರುತ್ತೆ, ಇನ್ ಸಮ್ ಟೈಮ್ಸ್ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ನಿಮಿಗೂನು ಕನ್ಫ್ಯೂಷನ್ಸ್ ಮತ್ತೆ ಡೌಟ್ಸ್ ಅನ್ನೋದು ತುಂಬಾ ಇದೆ. ಇನ್ ಸಮ್ ಟೈಮ್ಸ್ ಅವ್ರ ಕಡೆಯಿಂದ ನಿಮಗೆ ಏನೋ ಅವಮಾನ ಆದಂಗ ಅನ್ಸುತ್ತೆ, ಬಿಕಾಸ್ ಒಂದೇ ರೀತಿಲಿ ನಡೀತಿಲ್ವಲ್ಲ ಈ ರಿಲೇಶನ್ಶಿಪ್. ಹಾಗಾಗಿ ಇದು ನೋಡೋದಾದ್ರೆ ಯಾರ್ದಾದ್ರು ಒಂದು ಕೆಟ್ಟ ಕಣ್ಣು ಬಿದ್ದಿರ್ಬೋದು. ಮುಂಚೆನೂ ಈ ವ್ಯಕ್ತಿ ಈ ತರ ಇದ್ದವ್ರಲ್ಲ, ಸೊ ಈಗಿತ ಈ ರೀತಿ ಆಗಿರುತ್ತೆ. ಸೊ ನಿಮ್ಗೂ ಅನ್ಸುತ್ತೆ ಸ್ಟಕ್ ಆಗಿದ್ದೀನಿ, ಇದ್ರಲ್ಲಿ ಮೂವ್ ಆನ್ ಆಗೋದಕ್ಕೂ ಆಗ್ತಾ ಇಲ್ಲ, ಇಲ್ಲಿ ಇರೋದಕ್ಕೂ ಆಗ್ತಾ ಇಲ್ಲ. ಈ ತರ ಒಂದು ಫೀಲಿಂಗ್ಸ್ ನಿಮ್ಗೂ ಇದೆ, ನಿಮ್ಮ ಪರ್ಸನ್ಗೂ ಇದೆ. ಓಕೆನಾ, ಬಟ್ ಇಲ್ಲಿ ತುಂಬಾ ಹಾರ್ಡ್ ಆಗಿ ಎಫರ್ಟ್ಸ್ ಅನ್ನೋದು ಆಗ್ತಿರೋದು ನಿಮ್ಮ ವ್ಯಕ್ತಿನೇ. ಅವರ ಫೀಲಿಂಗ್ಸ್ ಅಲ್ಲಿ, ಅವರ ಥಾಟ್ಸ್ ಅಲ್ಲಿ ಈ ತರ ಎಲ್ಲ ಥಿಂಕಿಂಗ್ ಪ್ರೊಸೆಸ್ ತುಂಬಾನೇ ಇದೆ. ಡಿಸೈಡ್ ಮಾಡ್ಬೇಕು, ನನ್ ಕೈಯಲ್ಲಿ ಆಗುತ್ತಾ ಇದು ಚೇಂಜಸ್, ಇದನ್ನ ಹೇಗಾದ್ರೂ ಮಾಡಿ ಚೇಂಜಸ್ ನ ನಾನು ತಗೊಂಡ್ ಬರ್ಲೇಬೇಕು. ಸಮಥಿಂಗ್ ಒಂದು ಪ್ರೋಗ್ರೆಸ್ ತಗೊಂಡ್ ಬರ್ಬೇಕು, ಅಥವಾ ಏನಾದ್ರೂ ಒಂದು ಐಡಿಯಾ ಮಾಡ್ಬೇಕು. ಅಂಡ್ ಇವನ್ ಇವರಿಗೆ ಸೆಲ್ಫ್ ಮೋಟಿವೇಟ್ ಅನ್ನೋದನ್ನು ತುಂಬಾ ಇದೆ. ಅಥವಾ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡಿದಾಗ ನಿಮ್ ಕಡೆಯಿಂದ ಮೋಟಿವೇಶನ್ ಸಿಕ್ಲಿಲ್ಲ ಅಂದ್ರೂ ಅವ್ರಿಗೆ ಅವ್ರು ಮೋಟಿವೇಟ್ ಮಾಡ್ಕೊಳ್ತಾರೆ, ನಿಮ್ಮನ್ನ ಅಲ್ಲೆಲ್ಲೋ ಅವ್ರು ಬ್ಲೇಮ್ ಮಾಡ್ತಾ ಇಲ್ಲ. ಓಕೆನಾ, ಬಟ್ ಸಮ್ ಐಡಿಯಾ ಅನ್ನೋದನ್ನ ಮಾಡೇ ಮಾಡ್ತಾರೆ ಅವ್ರು. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ,
ಇಲ್ಲಿ ನಿಮಗ್ ಗೈಡೆನ್ಸ್ ಏನು ಅಂತಂದ್ರೆ, ನೀವು ತುಂಬಾ ವೇಟಿಂಗ್ ಪೀರಿಯಡ್ ನಲ್ಲಿ ಇರ್ತೀರಾ. ತುಂಬಾನೇ ಥಿಂಕ್ ಮಾಡ್ತಾ ಇರ್ತೀರಾ ಅವ್ರ ಬಗ್ಗೆ. ಅಂಡ್ ತುಂಬಾ ಫೀಲಿಂಗ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರ ಕಡೆಯಿಂದ. ಅಂದ್ರೆ ಆ ಅವ್ರು ಅದನ್ನ ಎಕ್ಸ್‌ಪ್ರೆಸ್ ಮಾಡ್ಬೇಕು ಅವರ ಫೀಲಿಂಗ್ಸ್‌ನ ಅಂತ. ಸೊ, ಸಮ್‌ಟೈಮ್ಸ್ ಇಲ್ಲಿ ನೀವು ತುಂಬಾನೇ ಡಿಸ್ಟರ್ಬ್ ಆಗ್ತೀರಾ. ನೈಟ್ ಅಂಡ್ ಡೇ ನಿದ್ದೆ ಮಾಡೋದಿಲ್ಲ. ಅಳೋದಿರ್ಬೋದು ಸಡನ್ ಆಗಿ. ಅಥವಾ ನಿಮಗೆ ಖುಷಿಗೂನು ಅಳು ಬಂದ್ಬಿಡುತ್ತೆ. ಈ ತರ ನೀವು ಸ್ವಲ್ಪ ಓವರ್ ರಿಯಾಕ್ಷನ್ ಕೊಡ್ತಿರೋದ್ರಿಂದ ಇದನ್ನೆಲ್ಲ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಲೇಬೇಕು. ಆದಷ್ಟು ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ತುಂಬಾ ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಆದಾಗ್ಲೇ ನೀವು ಖುಷಿಯಾಗಿರೋದು ಅದೆಲ್ಲ. ಸೊ, ಫಸ್ಟ್ ಅದನ್ನೆಲ್ಲ ನೀವು ಇಗ್ನೋರ್ ಮಾಡಿ. ನೀವು ಫಸ್ಟ್ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಆಗ ಆ ಪರ್ಸನ್ ಅಲ್ಲೂ ಚೇಂಜಸ್ ಡೆಫಿನೆಟ್ಲಿ ಬರುತ್ತೆ. ಓಕೆನಾ? ಆಕ್ಚುಲಿ ನಿಮ್ಗೆ ಗೊತ್ತಿದೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಹೇಗೆ, ಏನು, ಸಮಾಧಾನದಿಂದ ಇರ್ಬೇಕು ಅನ್ನೋದು. ಬಟ್ ಸ್ಟಿಲ್ ನೀವು ಓಕೆ ಇದೊಂದ್ಸಲ ಥಿಂಕ್ ಮಾಡ್ತೀನಿ, ಇನ್ನೊಂದ್ಸಲ ಥಿಂಕ್ ಮಾಡ್ತೀನಿ. ಈ ತರ ನೀವೇ ಇಲ್ಲಿ ಚಾನ್ಸಸ್‌ನ ಕೊಟ್ಕೊಂಡು ಥಿಂಕ್ ಮಾಡ್ತಾ ಇದ್ದೀರಾ. ಸೊ, ಇಲ್ಲಿ ಅಟ್‌ಲೀಸ್ಟ್ ನೀವು ಏನು ದಿನಚರಿ ನಿಮ್ದಿದೆ ರೊಟೀನ್ ಅನ್ನೋದು, ಆ ರೊಟೀನ್ ಕಡೆ ನೀವು ಕಾನ್ಸಂಟ್ರೇಷನ್ ಅನ್ನೋದನ್ನ ಮಾಡ್ಬೇಕಿಲ್ಲಿ. ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ಓಕೆನಾ? ಅವ್ರ ಫೀಲಿಂಗ್ಸ್‌ಗಿಂತ ನಿಮ್ ಫೀಲಿಂಗ್ಸ್‌ನೇ ನೀವು ಹಾಳ್ ಮಾಡ್ಕೊಳ್ತೀರಾ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್‌ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್‌ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್‌ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್‌ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್‌ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಬೈ.